ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲಕ್ಷ್ಮೀಸ್ ಗೂಡು. ನೋಡಿ ಫ್ರೆಂಡ್ಸ್, ಈ ದಿನ ನೋಡಿ ವೇಸ್ಟಾಗಿ ನಮ್ಮ ಮನೆಯಲ್ಲಿ ಹಳೆಯದು ಶರ್ಟ್ ಪೀಸ್ ಮತ್ತು ಪ್ಯಾಂಟ್ ಪೀಸ್ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಇವತ್ತೆಲ್ಲ ಏನು ರೆಡಿ ಮಾಡ್ಕೋಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಬೇರೆ ಗೊತ್ತಿದ್ದರೆ ಅದನ್ನು ರೆಡಿ ಮಾಡ್ಕೋಬೋದು. ನಾನಿಲ್ಲಿ ನೋಡಿ ಇದನ್ನು ಫೋಲ್ಡ್ ಮಾಡಿದ್ದೀನಿ ಮಧ್ಯದಲ್ಲಿ. ಇದು ಶರ್ಟ್ ಪೀಸು ಹಳೆಯದು. ನೋಡಿ ಶರ್ಟ್ ಪೀಸ್ನ ಫೋಲ್ಡ್ ಮಾಡಿ ಇದೊಂದು ನೋಡಿ, ನಾವು ಹೊಸ ಶರ್ಟ್ ಎಲ್ಲ ತೊಗೊಂಡಾಗ ಫೋಮ್ ಸಿಗುತ್ತಲ್ಲ, ಆ ಫೋಮ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೆಂಟರ್ನಲ್ಲಿ. ನೋಡಿ ಇವಾಗ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಶರ್ಟ್ ಪೀಸ್ನ ಫೋಲ್ಡ್ ಮಾಡಿಕೊಂಡು ಮಧ್ಯ ಫೋಮ್ ಶೀಟ್ನ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ನೋಡಿ ಇಲ್ಲೊಂದು ಸ್ಟಿಚ್ ಮಾಡಿದ್ದೀನಿ ಮತ್ತು ಸುತ್ತ ಸ್ಟಿಚ್ ಮಾಡಿದ್ದೀನಿ. 2 ಫೋಲ್ಡಿಂಗ್ಸಲ್ಲಿ 4 ಸೈಡ್ಸು ಇದು ರೆಕ್ಟ್ಯಾಂಗಲ್ ಶೇಪ್ನಲ್ಲಿದೆ. ಪೂರ್ತಿ ಸ್ಟಿಚ್ ಮಾಡಿ ಫೋಮ್ ಇರೋ ಜಾಗಕ್ಕೆ 2 ಸೈಡೂ ಸ್ಟಿಚ್ ಮಾಡಿದ್ದೀನಿ. ಇವಾಗ ನಾನು ಅಳತೆ ತೊಗೊಂಡು ಮಾಡ್ತಾಯಿದ್ದೀನಿ. ನಿಮ್ಮ ಫ್ರಿಡ್ಜ್ ಎಷ್ಟು ಅಳತೆ ಇದೆಯೋ ನೀವು ಅಷ್ಟು ಅಳತೆ ತೊಗೋಬೋದು. ನಾನಿವತ್ತು ಫ್ರಿಡ್ಜ್ ಕವರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ವೇಸ್ಟ್ ಆಗಿರೋ ಶರ್ಟ್ ಪೀಸಿಂದ ನೋಡಿ ಇವಾಗ ಸ್ಟಿಚ್ ಮಾಡಿಕೊಂಡು ಇವಾಗ ಸೈಡಲ್ಲಿ ನೋಡಿ, ಫ್ರಿಡ್ಜ್ ಸೈಡಲ್ಲಿ ಎಷ್ಟಿದೆ ಅಳತೆ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಳತೆ ತೊಗೊಂಡು ಪಾಕೆಟ್ಸ್ಗೆ, ಇದು ಸೈಡ್ ಪಾಕೆಟ್ಸ್ಗೆ ನಾನು ಅಳತೆ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ ಅದನ್ನು. ನೋಡಿ ಇವಾಗ ಇದು ಲೈನಿಂಗ್ ಕೊಟ್ಟಿದ್ದೀನಿ, ಒಂದು ಕಾಟನ್ ಕ್ಲಾತ್ನ ಲೈನಿಂಗ್ ಕೊಟ್ಟು ನೋಡಿ ಇವಾಗ 2 ಪೀಸು ಸೈಡಲ್ಲಿ ಪಾಕೆಟ್ ಬರೋವಾಗ ಮಾಡೋದಕ್ಕೆ ನೋಡಿ ಇವಾಗ ನಾನು ಅದನ್ನು ಫೋಲ್ಡ್ ಮಾಡಿ ಹೊಲ್ಕೊತಾ ಇದ್ದೀನಿ ಒಂದು ಸೈಡ್. ನೋಡಿ ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ಸೈಡ್. ಇವಾಗ ಸ್ಟಿಚಿಂಗ್ ಎಲ್ಲ ಆದಮೇಲೆ ಅದು ನೀಟ್ನೆಸ್ಗೆ ಫೋಲ್ಡ್ ಮಾಡಬೇಕು, ಇಲ್ಲದಿದ್ದರೆ ದಾರ ಕಿತ್ಕೊಂಡು ಬರುತ್ತೆ. ನೋಡಿ ಇವಾಗ ಫೋಲ್ಡ್ ಮಾಡಿ ಅದನ್ನು ಹೊಲ್ಕೊಂಡಿದ್ದೀನಿ 2 ಸೈಡು ಪಾಕೆಟ್ ಬರೋ ಹಾಗೆ. ಇವಾಗ ಅದ್ರ ಮೇಲೆ ಇಟ್ಬಿಟ್ಟು ನೋಡಿ ಈ ಥರ ಇಟ್ಬಿಟ್ಟು ನೋಡಿ ಪಾಕೆಟ್ಸ್ ಇವಾಗ 3 ಸೈಡ್ಸ್ ಮಾತ್ರ ಅಟ್ಯಾಚ್ ಮಾಡಿ ಮಧ್ಯ 2 ಸೈಡ್ಸ್ ಅಟ್ಯಾಚ್ ಮಾಡಿದ್ರೆ ಪಾಕೆಟ್ ಆಗುತ್ತೆ ನಮಗೆ. ನೋಡಿ ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇವಾಗ ಸ್ಟಿಚ್ ಮಾಡಿಕೊಂಡು ಮಧ್ಯ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಪಾಕೆಟ್ ಬರೋ ಹಾಗೆ. ನೋಡಿ ಇವಾಗ ನೋಡಿ 2 ಪಾಕೆಟ್ ಆಯಿತು, ಈ ಕಡೆ ಸೈಡ್ 2 ಪಾಕೆಟ್ ಆಯಿತು. ನಮ್ಗೆ ಇದರಿಂದ ಏನು ಯೂಸ್ ಅಂದರೆ ನಾವು ಫ್ರಿಡ್ಜ್ ಕವರ್ ಆಗೋ ಆಗುತ್ತೆ ಮತ್ತು ಪಾಕೆಟ್ ಆಗು ಯೂಸ್ ಮಾಡ್ಕೋಬೋದು. ನೋಡಿ ಇದೆಲ್ಲ ಹೊರಗಡೆ ತೊಗೊಳಕ್ಕೆ ಹೋದರೆ 100 ರೂಪೀಸ್ಗಿಂತ ಕಮ್ಮಿ ಸಿಗೋದಿಲ್ಲ. ಮನೆಯಲ್ಲೇ ನೋಡಿ ಈ ಥರ ತಯಾರಿಸ್ಕೋಬೋದು. ವೇಸ್ಟ್ ಆಗಿರೋ ಹೊಸ ಬಟ್ಟೆಯಿಂದನೇ, ಇದು ಹೊಸ ಬಟ್ಟೆನೇ, ಯೂಸ್ ಆಗದೆ ಬಿದ್ದಿರೋ ಶರ್ಟ್ ಪೀಸಲ್ಲಿ ನೋಡಿ ಫ್ರಿಡ್ಜ್ ಕವರ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಉಳಿದಿರೋ ಪೀಸಲ್ಲಿ ನಾವೇನು ಮಾಡೋಣ ಅಂದರೆ ನೋಡಿ, ಇಲ್ಲಿ ನಾನು ಪಿಲ್ಲೋ ಕವರ್ ತೊಗೊತಾ ಇದ್ದೀನಿ. ಅದರ ಅಳತೆಯಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಇವಾಗ ಒಂದು ಪಿಲ್ಲೋ ಕವರ್ ಆಗೋಷ್ಟು ಬಟ್ಟೆ ಉಳಿದಿದೆ, ಅದನ್ನು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಪ್ಯಾಂಟ್ ಪೀಸ್ ಒಂದಿದೆ ನೋಡಿ, ಅದರಲ್ಲೂ ಪಿಲ್ಲೋ ಕವರ್ ನೋಡಿ ಅಳತೆ ತೊಗೊಂಡು ಸ್ಟಿಚ್ ಮಾಡಿದ್ರೆ ನೋಡಿ ಎಷ್ಟು ನೈಸ್ ಪಿಲ್ಲೋ ಕವರ್ ಆಯ್ತಲ್ಲ, ಡಿಫ್ರೆಂಟ್ ಆಗಿದೆ. ನೋಡಿ ಫೋಲ್ಡಿಂಗ್ ಒಳಗಡೆ ಫೋಲ್ಡಿಂಗ್ ಹಾಕ್ಕೋಬೋದು. ನೋಡಿ ಇವಾಗ ನೋಡಿ ಪ್ಯಾಂಟ್ ಪೀಸಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಪಿಲ್ಲೋ ಕವರ್ ಹೊಲಿದಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ವೇಸ್ಟಾಗಿ ಬಿದ್ದಿರೋ ಶರ್ಟ್ ಆ್ಯಂಡ್ ಪ್ಯಾಂಟ್ ಪೀಸಲ್ಲಿ ನಾವು